ಹೈಪರ್ ಆಕ್ಟಿವ್ ಆಗಿರುವಂತಹ ಸುರ್ಜೇವಾಲಾ ವಿರುದ್ಧ ಅಸಮಾಧಾನದ ಹೊಗೆ ಶುರುವಾಗಿದೆ. ಶಾಸಕರು ಸಚಿವರ ಸರಣಿ ಸಭೆ ನಡೆಸುತ್ತಿರುವಂತ ಉಸ್ತುವಾರಿ ಸಿಎಂ ಸಿದ್ದರಾಮಯ್ಯನವರನ್ನೇ ಓವರ್ಟೇಕ್ ಮಾಡುತ್ತಿದ್ದಾರಾ ಅನ್ನುವಂತ ಅನುಮಾನ ಆರಂಭ ಆಗಿದೆ. ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಿರುವಂತ ಬಿಜೆಪಿ ಈ ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನವರ ಆಡಳಿತನ ಸುರ್ಜೇವಾಲಾ ಅವರ ಸರ್ಕಾರನ ಅಂತ ಪ್ರಶ್ನೆ ಮಾಡಿದೆ. ರಾಜ್ಯದಲ್ಲಿರೋದು ಸಿದ್ದು ಆಡಳಿತಾನ ಸುರ್ಜೇವಾಲಾ ಸರ್ಕಾರನ? ಕರ್ನಾಟಕಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೂಪರ್ ಸಿಎಂ. ಶಾಸಕರು ಸಚಿವರ ಸಭೆ ನಡೆಸಲು ಸುರ್ಜೇವಾಲಾ ಯಾರು? ಮುಖ್ಯಮಂತ್ರಿಗಳು ಇರಬೇಕಾದರೆ ಸುರ್ಜೇವಾಲಾದೇನು ಕೆಲಸ? ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ, ಕಾಂಗ್ರೆಸ್ನಲ್ಲೂ ಬೆಂಕಿ. ಕಾಂಗ್ರೆಸ್ ಪಾಳೆಯದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ವಾರ ಶಾಸಕರ ಜೊತೆ ಮೀಟಿಂಗ್ ನಡೆಸಿದ್ದ ಸುರ್ಜೇವಾಲಾ ಈ ವಾರ ಸಚಿವರಿಗೆ ಬುಲಾವ್ ಹೊರಟಿದ್ರು. ಒಬ್ಬೊಬ್ಬ ಶಾಸಕರ ಜಾತಕ ಹಿಡಿದುಕೊಂಡಿದ್ದ ಸುರ್ಜೇವಾಲಾ ಈ ವಾರ ಸಚಿವರ ಪಿನ್ ಟು ಪಿನ್ ಮಾಹಿತಿ ಮುಂದಿಟ್ಟುಕೊಂಡಿದ್ರು. ಸೋಮವಾರ 3 ಸಚಿವರು, ನಿನ್ನೆ 11 ಸಚಿವರು, ಇಂದು 8 ಸಚಿವರ ಜೊತೆಗೆ ಸುರ್ಜೇವಾಲಾ 1-to-1 ಚರ್ಚೆ ನಡೆಸಿದ್ದಾರೆ. ಅನುದಾನದ ಬಗ್ಗೆ ಶಾಸಕರ ಅಸಮಾಧಾನ, ಸಚಿವರ ಬಗ್ಗೆ ಶಾಸಕರ ದೂರು ದುಮ್ಮಾನ ಎಲ್ಲವನ್ನ ಸಚಿವರ ಟೇಬಲ್ ಮುಂದಿಟ್ಟಿದ್ದಾರೆ ಸುರ್ಜೇವಾಲಾ. ಕೆಲವರಿಗೆ ಶಹಬಾಸ್ ಅಂದ್ರೆ ಮತ್ತೆ ಕೆಲವರಿಗೆ ಪರೋಕ್ಷವಾಗಿ ಕಿವಿ ಹಿಂಡಿದ್ದಾರೆ. ಇದೇ ವಿಚಾರ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೀಗೆ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್ ಬಗ್ಗೆ ಆಕ್ಷೇಪ ಎತ್ತಿರೋದು ಒನ್ ಅಂಡ್ ಓನ್ಲಿ ಸಚಿವ KN ರಾಜಣ್ಣ. ನೇರ ಎಲ್ಲವನ್ನ ಬಹಿರಂಗವಾಗಿ ಮಾತನಾಡೋ ಸಚಿವ ರಾಜಣ್ಣ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್ ಬಗ್ಗೆ ಗರಂ ಆಗಿ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಅತ್ತ ಅಪ್ಪ ವಿದೇಶಕ್ಕೆ ಪ್ರವಾಸಕ್ಕೆ ತೆರಳುತ್ತಿದ್ದಂತೆ ಇತ್ತ ರಾಜಣ್ಣ ಪುತ್ರ ರಾಜೇಂದ್ರ ಸುರ್ಜೇವಾಲಾ ಸಭೆಗೆ ಆಕ್ಷೇಪ ಎತ್ತಿದ್ದಾರೆ. ಶಾಸಕರ ಅಹವಾಲು ಆಲಿಸೋದು ಉಸ್ತುವಾರಿ ಕೆಲಸ ಅಲ್ಲ. ಸುರ್ಜೇವಾಲಾ ಮೀಟಿಂಗ್ನಿಂದ ಕಾಂಗ್ರೆಸ್ನಲ್ಲಿ ಗೊಂದಲಗಳು ತಾರಕಕ್ಕೇರಿವೆ. ಸುರ್ಜೇವಾಲಾ ಸಚಿವರ ಕಿವಿ ಹಿಂಡೋ ಅವಶ್ಯಕತೆ ಇಲ್ಲ ಅನ್ನೋದು ರಾಜೇಂದ್ರ ವಾದವಾಗಿದೆ. ನೋಡಿ, ಈಗ ಶಾಸಕರಾಗಿ ಅವ್ರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತು ಪ್ರದೇಶ ಅಧ್ಯಕ್ಷ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ದರೆ ಅದನ್ನು ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ ನಡ್ಕೊಂಡು ಬಂದಿರೋವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಅವ್ರು ಮಾಡಿರೋವಂಥದ್ದು ನೀವು ಹೇಳಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅಸಮಾಧಾನವೂ ಇದೆ. ಶಾಸಕರುಗಳು, ನಾನು ಬೇರೆ ಭಾಳ ಹಿರಿಯ ಶಾಸಕರು ಮತ್ತು ಮಾತಾಡೋವಂಥ ಸಂದರ್ಭದಲ್ಲಿ ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಸೊ ಅದರಿಂದ ಅದೇನಾಗಿದೆ, ಈಗ ಮುಖ್ಯಮಂತ್ರಿಗಳು ಈಗ ಎಲ್ಲ ಇವ್ರು ಮುಗಿಯುತ್ತೆ ಇವತ್ತು, ಏನೋ ಸಚಿವರ ಜೊತೆ ಸಭೆಗಳು ಮುಗಿದ ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನು ನೋಡಬೇಕು. ಶಾಸಕರ ಸಮಸ್ಯೆ ಆಲಿಸಲು ಸುರ್ಜೇವಾಲಾ ಸಭೆ ನಡೆಸಿದ್ದು ಎಲ್ಲರಿಗೂ ಸಿಟ್ಟು ತರಿಸಿದೆ ಅಂತಲ್ಲ. ಸುರ್ಜೇವಾಲಾ ಸಭೆ ಮಾಡಿದ್ದು ನಮಗೂ ಒಳ್ಳೆಯದು ಅಂತಾರೆ ಕೆಲ ಸಚಿವರು. ಪಕ್ಷದ ಚುನಾವಣೆಗೆ ಬೇಕಾದಾಗ ಉಸ್ತುವಾರಿಗಳ ಮುಂದೆ ಹೋಗೋ ನಾವು ಈಗ ಸಭೆಗೆ ಹಾಜರಾದರೆ ತಪ್ಪೇನಿದೆ ಅಂತಿದ್ದಾರೆ ಕೆಲ ಹಿರಿಯ ಸಚಿವರು. ಏನು ಅಸಮಾಧಾನ ಏನು? ಅವರು ನಮ್ಮ ಪಕ್ಷದ ಉಸ್ತುವಾರಿ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಮುಖ್ಯಮಂತ್ರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಪಕ್ಷದ ಉಸ್ತುವಾರಿಗಳು ಅವ್ರ ಕೆಲಸ ಮಾಡ್ತಾರೆ, ತಪ್ಪೇನಿಲ್ಲ ಅದರಲ್ಲಿ. ಚುನಾವಣೆಗೆ ಮುಂಚೆ ಉಸ್ತುವಾರಿಗಳ ಹತ್ರ ತಾನೇ ನಾವು ಟಿಕೆಟ್ ಕೊಡಿ ಅಂತ ಕೇಳೋಕೆ ಹೋಗೋದು. ಹೋಗ್ತೀವೋ ಇಲ್ವೋ, ಉಸ್ತುವಾರಿ ಜನರಲ್ ಸೆಕ್ರೆಟರಿ ಯಾರು ಇರ್ತಾರೆ ಅವ್ರ ಹತ್ರ ನಮ್ಮ ಹೆಸರು ಶಿಫಾರಸು ಮಾಡಿ ಅಂತ ಹೋಗ್ತಾರೋ ಇಲ್ವೋ? ದೆಹಲಿ AICC ಪ್ರೆಸಿಡೆಂಟ್ ಹತ್ರ ಹೋಗ್ತಾರೋ ಇಲ್ವೋ? ರಾಹುಲ್ ಗಾಂಧಿನೂ ಕೆಲವರು ಭೇಟಿ ಮಾಡ್ತಾರೆ, ಇಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಾರೆ, ನಮ್ಮ ಪಕ್ಷದ ಅಧ್ಯಕ್ಷರು, ಈಗ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವನು ಎಲ್ಲ ಭೇಟಿ ಮಾಡಿರ್ತಾರಲ್ಲ. ಪಕ್ಷದ ಆಗು ಹೋಗುಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಸುರ್ಜೇವಾಲಾ ಅವ್ರದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆ 1-to-1 ಸಭೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಪರ ವಿರೋಧ ಇರೋ ಬೆನ್ನಲ್ಲೇ ವಿಪಕ್ಷ ನಾಯಕರು ಸಹ ಸುರ್ಜೇವಾಲಾ ಸಭೆಗೆ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ರಣದೀಪ್ ರಾಜ್ಯಭಾರ ಜಾರಿಯಾಗಿದೆಯಾ? ಗುರುವಾರದ ಸಂಪುಟ ಸಭೆಯು ಸುರ್ಜೇವಾಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಆಡಳಿತದ ಮೇಲೆ ಹಿಡಿತವಿಲ್ಲ. DCM DKಶಿಗೆ ಶಾಸಕರ ಬೆಂಬಲ ಇಲ್ಲ. ತಮಗೆ ಬೇಕಾದವರನ್ನ ಸಿಎಂ ಆಗಿ ನೇಮಕ ಮಾಡಲು ರಾಹುಲ್ ಗಾಂಧಿಗೆ ಶಕ್ತಿ ಇಲ್ಲ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ರೆ, ಇನ್ನೊಂದೆಡೆ JDS ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹ ಪೋಸ್ಟ್ ಮಾಡಿ ಸರ್ಕಾರದ ಕಾಲೆಳೆದಿದ್ದಾರೆ.
ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸ್ತಿರೋ ಸಭೆಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಇರೋದು ಸತ್ಯವಾಗಿದ್ರೆ, ಇನ್ನೊಂದೆಡೆ ಸುರ್ಜೇವಾಲಾ ಆಡಳಿತದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅನ್ನೋ ದೈತ್ಯ ಶಕ್ತಿ ರಾಜ್ಯಭಾರ ಮಾಡ್ತಿರೋವಾಗ ಸುರ್ಜೇವಾಲಾಗ್ಯಾಕೆ ಬೇಡದ ಉಸಾಬರಿ ಅನ್ನೋದು ಕಾಂಗ್ರೆಸ್ನಲ್ಲಿರೋ ಅನೇಕರ ಪ್ರಶ್ನೆಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.